ರೈತರ ಹಣವನ್ನು ಲೂಟಿ ಮಾಡಲು ಹೊರಟಿರುವ ಚಿತ್ತೂರು ಪಿಡಿ ಕಾರ್ತಿಕ್ ಮತ್ತು ಆರ್ಒಗೆ ಹೇಳಿದಿಕ್ಕಾರ. ಚಿತ್ತೂರು ಪಿಡಿ ವಿರುದ್ಧ ಈ ಕೂಡಲೇ ಕ್ರಮ ಕೈಗೊಳ್ಳಲೇಬೇಕು. ರೈತರ ಹಣ ಬಿಡುಗಡೆ ಮಾಡಲೇಬೇಕು. ಕದಿರಗಾನಗುಪ್ಪ ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡಲಿಲ್ಲ ಗಾದೆಯಂತೆ ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಕಾರಿಡಾರ್ಗೆ ಭೂಮಿ ಕಳೆದುಕೊಂಡಿರುವಂತಹ ಕದಿರಾನಗುಪ್ಪ ಮತ್ತು ಚುಕ್ಕನಹಳ್ಳಿ ರೈತರ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹೆಚ್ಚುವರಿ ಭೂ ಪರಿಹಾರವನ್ನು ನೀಡುವಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಚಿತ್ತೂರು ಪಿಡಿ ಮತ್ತು ಅಲ್ಲಿನ ಸೈಟ್ ಇಂಜಿನಿಯರ್ ಕಾರ್ತಿಕ್ ರೆಡ್ಡಿ ಮತ್ತು ಆರ್ಒ ಅವರು. ಅವ್ರಿಗೆ ಏನು ನಾವು ಗಡಿಭಾಗದ ಚುಕ್ಕನಹಳ್ಳಿ ಮತ್ತು ಕದಿರಾನಗುಪ್ಪ ರೈತರು ಏನು ಮೋಸ ಮಾಡಿದಾರೋ ಗೊತ್ತಿಲ್ಲ, ಏನು ದ್ರೋಹ ಮಾಡಿದಾರೋ ಗೊತ್ತಿಲ್ಲ, ಇಲ್ಲ ಅವ್ರ ಅಪ್ಪನ ಆಸ್ತಿ ಕೊಡ್ತಾನೆ ಅಂತೂ ಗೊತ್ತಾಗ್ತಾ ಇಲ್ಲ. ಆದರೆ ನೊಂದ ರೈತರಿಗೆ GC ಅವರು ಆರ್ಡರ್ ಮಾಡಿರೋ ಆದೇಶದ ಪ್ರಕಾರ ಹಣ ಕೊಡು ಅಂತ ಹೇಳಿದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ, ನ್ಯಾಯಾಲಯದಲ್ಲಿ ಅಲ್ಲಿ ಚಾಲೆಂಜ್ ಮಾಡ್ತೀವಿ. ಆ ಒಂದು ಭಾಗದ ರೈತರು ಹೆಚ್ಚುವರಿಯಾಗಿ ಪರಿಹಾರ ಪಡ್ಕೊತಾ ಇದ್ದಾರೆ. ಏನು ಇವರಪ್ಪನ ಕಾರ್ತಿಕ್ ರೆಡ್ಡಿ ಅವ್ರ ಅಪ್ಪನ ಆಸ್ತಿನ ಕೇಳ್ತಾ ಇದೀವ? ನಾನು ಯಾರಪ್ಪನ ಆಸ್ತಿ ಕೇಳ್ತಾ ಇಲ್ಲ. ನಮ್ಮ ಕೃಷಿ ಭೂಮಿ, ನಮ್ಮ ಪೂರ್ವಜರ ಕಾಲದಿಂದ ಅದನ್ನೇ ನಂಬ್ಕೊಂಡಿದ್ದಂಥ ಕೃಷಿ ಭೂಮಿ ಚೆನ್ನೈ ಕಾರಿಡಾರ್ಗೆ ಹೋಗಿದೆ. ಅದು ಭೂಸ್ವಾಧೀನ ಕೊಟ್ಟಿದ್ರೆ ಮಾಲೂರಲ್ಲಿ ಒಂದು ರೇಟ್ ಕೊಟ್ಟಿದೆ, ಇಲ್ಲಿ ಕೊಟ್ಟಿಲ್ಲ. ಆ ಬಡ ರೈತರಿಗೆ ಕೊಟ್ಟಿರೋದು 2,80,000 3,80,000. ಹೆಚ್ಚುವರಿ ಪರಿಹಾರ ಕೊಡಬೇಕಂತ DC ಅವರು ಆರ್ಡರ್ ಕೂಡ ಮಾಡಿದ್ದಾರೆ. ಅದರ ಪ್ರಕಾರ SLO ಖಾತೆಗೆ ಆ ಚಿತ್ತೂರು ಪಿಡಿ ಹೋಗಿದ್ದು. ನಮ್ಮ ಹಣೆ ಬರಹ ಏನಂದರೆ ಆ ಕದಿರಗಾನಗುಪ್ಪ ಮತ್ತು ಈ ಒಂದು ಚುಕ್ಕನಹಳ್ಳಿ ರೈತರದು ಎಲ್ಲ ಕರ್ನಾಟಕ ಕೋಲಾರ SLO ಸೇರಿಸ್ಬಿಟ್ಟಿದ್ದಾರೆ. ಆದರೆ ಈ ಒಂದು 4-5 ಹಳ್ಳಿ ಮಾತ್ರ ಆ ಚಿತ್ತೂರು ಕೇಳ್ಬಿಟ್ಟಿದೆ, ಆಂಧ್ರಾಗೆ ಸೇರಿಸ್ಬಿಟ್ಟಿದ್ದಾರೆ. ಅದು ಯಾಕೆ ಸೇರಿಸಿದ್ರು ಅಂತ ಗೊತ್ತಾಗ್ತಿಲ್ಲ. ಅವನು ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಏನೋ ಅವ್ರ ಅಪ್ಪ ಬಂದು ಇಲ್ಲಿ ಸಂಪಾದನೆ ಮಾಡ್ದಕಟ್ಟ, ಅವನ ಅಪ್ಪನ ಆಸ್ತಿ ನಾವು ಕಬಳಿಕೆ ಮಾಡ್ದಕಟ್ಟ, ನಮ್ಮ ಪ್ರತಿಯೊಂದಕ್ಕೂ ಮರಗಿಡಗಳಿಗೂ ತೊಂದರೆ ಮಾಡ್ತಾವನೆ, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡೋ ಆದೇಶಕ್ಕೂ ತೊಂದರೆ ಮಾಡ್ತಾ ಇದ್ದಾನೆ. ನಾವು ಕೇಳ್ತಾರೆ ಇಷ್ಟೇ, ನಮ್ಮ ಭೂಮಿಯ ಪರಿಹಾರ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿರುವಂತಹ ಹೆಚ್ಚುವರಿ ಹಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನೋಡು ಇದೇ ಮಾಡಿದ್ದಾರೆ, ಆರ್ಡರ್ ಮಾಡೋ ಕಾಪಿಗಳು. ಇದನ್ನು ಹಿಡಿದು ನಾವು ಇವತ್ತು ನಮ್ಮ ನೊಂದು ಮನಸ್ಸಿಂದ ಕಣ್ಣೀರಿನಿಂದ ನಾವು ಬೇಡ್ಕೊತಾ ಇದ್ದೀವಿ. ನಮ್ಮ ಸಮಸ್ಯೆಗೆ ಸ್ಪಂದಿಸದಂತೆ ನಮ್ಮ ಗಡಿ ಭಾಗದ ಕದಿರಗಾನಗುಪ್ಪ ಮತ್ತು ಚುಕ್ಕನಹಳ್ಳಿ ರೈತರ ಜೊತೆ ಚೆಲ್ಲಾಟವಾಡುತ್ತಿರುವ ಚಿತ್ತೂರು ಪಿಡಿ ಸೈಟ್ ಇಂಜಿನಿಯರ್ ಕಾರ್ತಿಕ್ ಮತ್ತು ಆರ್ಒ ವಿರುದ್ಧ ಈ ಕೂಡಲೇ ಕ್ರಮ ಕೈಗೊಂಡು ನಮಗೆ ಹಣವನ್ನು ಬಿಡುಗಡೆ ಮಾಡಲೇಬೇಕಂತೇಳಿ ಒತ್ತಾಯಿಸಿ ದಿನಾಂಕ 10/6/2026 ಬುಧವಾರ ಬೆಳಗ್ಗೆ 7 ಗಂಟೆಗೆ ಇಲ್ಲಿನ ಜಾನುವಾರುಗಳು ಸಮೇತಗ ಸುಂದರಪಾಳ್ಯ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಟೋಲ್ ಅನ್ನು ಬೆಳಗ್ಗೆ 7 ಗಂಟೆಗೆ ಬಂದ್ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ನಮ್ಮ ಪರಿಹಾರಕ್ಕಾಗಿ ಹೊರತು ಯಾವುದೇ ಅಧಿಕಾರಿಗಳ ವಿರುದ್ಧ. ಈ ಒಂದು ಹೋರಾಟದ ಸ್ಥಳಕ್ಕೆ ಕೋಲಾರದ SLO ಮಲ್ಲಿಕಾರ್ಜುನ್ ಸರ್ ಅವರು ಮತ್ತು ಚಿತ್ತೂರು PD ಅವರು, ಕಾರ್ತಿಕ್ ರೆಡ್ಡಿ ಅವರು, ಆರ್ಒ ಅವರು ಎಲ್ಲರೂ ಬರಲೇಬೇಕು. ನಮ್ಮ ಪರಿಹಾರ ಕೊಡೋವರೆಗೂ ನಮ್ಮ ಹೋರಾಟ ಬಿಡೋದಿಲ್ಲ. ಯಾವುದೇ ಒಂದು ವಾಹನವನ್ನು ಟೋಲ್ ಸಂಗ್ರಹ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಮನ್ನು ನೀವು ಜೈಲಿಗೆ ಹಾಕಿದ್ರೂ ಪರವಾಗಿಲ್ಲ, ಲಾಠಿ ಎತ್ಕೊಂಬಂದ್ರೂ ಪರವಾಗಿಲ್ಲ, ಪೊಲೀಸ್ ಅಸ್ತ್ರ ಪಡಿಸಿದ್ರೂ ಪರವಾಗಿಲ್ಲ, ನಾವು ಯಾವುದಕ್ಕೂ ಭಯ ಬೀಳಲ್ಲ. ನಮ್ಮ ಜಿಲ್ಲಾಧಿಕಾರಿಗಳ ಡಾಕ್ಟರ್ MR ರವಿ ಸಾಹೇಬರು ಮಾಡಿರುವ ಆದೇಶದಂತೆ ಈ ಕೂಡಲೇ ಚಿತ್ತೂರು PD ಖಾತೆಯಲ್ಲಿರುವಂತಹ ಕದಿರಗಾನಗುಪ್ಪ ಮತ್ತು ಚುಕ್ಕನಹಳ್ಳಿ ರೈತರ ಹೆಚ್ಚುವರಿ ಭೂ ಪರಿಹಾರವನ್ನು ಬಿಡುಗಡೆ ಮಾಡಲೇಬೇಕು. ಅದುವರೆಗೂ ನಮ್ಮ ಹೋರಾಟ ಹಿಂಪಡೆಯೋದಿಲ್ಲ. ಬಂದ್ ಮಾಡ್ತಾ ಇದ್ದೇವೆ. ಬಂದ್ 10/6/2026 ಬುಧವಾರ ಬೆಳಗ್ಗೆ 7 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರದ ಒಂದು ಹೈವೇ ಚೆನ್ನೈ ಕಾರಿಡಾರ್ ಟೋಲ್ ಬಂದ್ ಮಾಡ್ತಾ ಇವೆ. ಇಲ್ಲಿನ ಈ ವ್ಯಾಪ್ತಿಗೆ ಬರುವಂತಹ KGF ವ್ಯಾಪ್ತಿಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು, ಮಾನ್ಯ ಪೊಲೀಸ್ ಉಪಾಧೀಕ್ಷಕರನ್ನು ಹಾಗೂ ಬೇತಮಂಗಲ ವೃತ್ತ ನಿರೀಕ್ಷಕರನ್ನು ಮತ್ತು ಉಪನಿರೀಕ್ಷಕರನ್ನು ಎಲ್ಲ ಪೊಲೀಸ್ ಸಿಬ್ಬಂದಿಯನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನೊಂದ ರೈತರು ಇವತ್ತು ಸಂಪೂರ್ಣವಾಗಿ ಕಣ್ಣೀರಿನಿಂದ ಕೈ ತೊಳಿತಾ ಇದ್ದಾರೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಕಾರಿಡಾರ್ ಟೋಲ್ ಸುಂದರಪಾಳ್ಯ ಟೋಲನ್ನೇನು ಬಂದ್ ಮಾಡ್ತಾ ಇದ್ದೀವಿ, ಅದಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ನೀಡುವ ಜೊತೆಗೆ ಕೋಲಾರ SLO ಮಲ್ಲಿಕಾರ್ಜುನ್ ಸರನ್ನು ಮತ್ತು ಚಿತ್ತೂರು PD ಕಾರ್ತಿಕ್ ರೆಡ್ಡಿ ಮತ್ತು ಆರ್ಒ ಎಲ್ಲರೂ ಕರೆಸಿ ನಮ್ಮ ಸಮಸ್ಯೆಗೆ ಬಗೆಹರಿಸೋರ್ಗು ನಾವು ಯಾವ ಹಿಂಪಡೆಯೋದಿಲ್ಲ. ಪೊಲೀಸ್ ಇಲಾಖೆ ಹೆಚ್ಚುವರಿಯಾಗಿ ನಮಗೆ ಬಂದೋಬಸ್ತ್ ನೀಡಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ.